ಮಳವಳ್ಳಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ. ಕುಂದುಕೊರತೆ ಸಭೆ. ವಿವಿಧ ಇಲಾಖೆಗಳ 29 ದೂರು ಸ್ವೀಕಾರ. ಜಿಲ್ಲಾ ಲೋಕಾಯುಕ್ತ ಡಿವೈಎಸ್ಪಿ ಎಚ್.ಡಿ. ಸುನೀಲ್ ಕುಮಾರ್ ಹೇಳಿಕೆ. ತಾಲೂಕು ಕಚೇರಿಯ ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಸಾರ್ವಜನಿಕರ ಆಕ್ರೋಶ. 4, 2, 1 ವರ್ಷವಾದರೂ ಕೆಲಸ ಆಗುತ್ತಿಲ್ಲ. ಅಲೆದಾಟ ತಪ್ಪಿಲ್ಲ. ಅಲೆದು ತಂದೆ ಮೃತಪಟ್ಟರು. ತಾಲೂಕು ಕಚೇರಿಯ ಸಿಬ್ಬಂದಿಗಳ ಕಾರ್ಯವೈಖರಿಗೆ ಸಾರ್ವಜನಿಕರ ಆಕ್ರೋಶ. ಇದು ಇಂದು ನಡೆದ ಲೋಕಾಯುಕ್ತ ಅಧಿಕಾರಿಗಳ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮತ್ತು ಕುಂದುಕೊರತೆ ಸಭೆಯಲ್ಲಿ ಕಂಡುಬಂದ ಸಾರ್ವಜನಿಕ ದೂರುಗಳಾಗಿವೆ. ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಶ್ರೀ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಎಲ್ಲ ಇಲಾಖೆಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಸ್ವೀಕಾರ ಮತ್ತು ಕುಂದುಕೊರತೆ ಸಭೆ ಬುಧವಾರ ಜರುಗಿತು. ದೂರು ಸ್ವೀಕಾರ ಸಭೆಯ ನಂತರ ಲೋಕಾಯುಕ್ತ ಡಿವೈಎಸ್ಪಿ ಎಚ್.ಡಿ. ಸುನೀಲ್ ಕುಮಾರ್ ಮಾತನಾಡಿ, ಈ ದಿನ ತಹಸೀಲ್ದಾರ್ ಕಚೇರಿಯ 16 ದೂರುಗಳು, ಸರ್ವೆ ಇಲಾಖೆಯ 6 ದೂರುಗಳು, ಅರಣ್ಯ ಇಲಾಖೆಯ 2 ದೂರುಗಳು, ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ 2 ದೂರುಗಳು, ಬಿಎಸ್ಎನ್ಎಲ್ ಕಚೇರಿಯ ಬಗ್ಗೆ 1, ಉಪವಿಭಾಗಾಧಿಕಾರಿಯ ಕಚೇರಿಯ 1, ಜಿಲ್ಲಾ ಪಂಚಾಯತ್ ಸಿಒ ಕಚೇರಿಯ ಬಗ್ಗೆ 1 ದೂರು ಸೇರಿದಂತೆ ಒಟ್ಟು 29 ದೂರುಗಳನ್ನು ಸ್ವೀಕರಿಸಲಾಗಿದೆ. ಈ ಬಗ್ಗೆ ಕ್ರಮ ವಹಿಸಲಾಗಿದೆ ಎಂದ ಅವರು, ತಳಗವಾದಿ ಗ್ರಾಮದಲ್ಲಿ ಕುಡಿಯುವ ನೀರು ಶುದ್ಧವಿಲ್ಲದ ನೀರು ಸರಬರಾಜು ಬಗ್ಗೆ ದೂರು ಬಂದಿದ್ದು, ಈ ಬಗ್ಗೆ ಕ್ರಮ ಕೈಗೊಂಡು ನೀರು ಸರಬರಾಜು ಸ್ಥಗಿತಗೊಳಿಸಿ ಗ್ರಾಮದ ಜನರ ಆರೋಗ್ಯಕ್ಕೆ ಅನುಕೂಲವಾದ ನೀರು ನೀಡುವಂತೆ ಸೂಚನೆ ನೀಡಲಾಗಿದೆ ಎಂದರು. ತಾಲೂಕು ಕಚೇರಿ ಅಧಿಕಾರಿಗಳಿಗೆ ಸಾಮಾಜಿಕ ಬದ್ಧತೆ ಮತ್ತು ಜವಾಬ್ದಾರಿ ಇಲ್ಲ. ಸಾಮಾಜಿಕ ಕಾರ್ಯಕರ್ತ ಎಂ. ವಿಜಯ್ ಆಕ್ರೋಶ. ಈ ಸಂದರ್ಭದಲ್ಲಿ ದೂರು ಕೊಡಲು ಬಂದ ಸಾಮಾಜಿಕ ಕಾರ್ಯಕರ್ತ ಎಂ. ವಿಜಯ್ ಮಾಮರ ನ್ಯೂಸ್ನೊಂದಿಗೆ ಮಾತನಾಡಿ, ನಾನು ಆರ್ಟಿಸಿಯಲ್ಲಿನ ಹೆಸರು ತಿದ್ದುಪಡಿಗೆ ಅರ್ಜಿ ನೀಡಿ ಕಳೆದ ವರ್ಷ 24ರಲ್ಲಿ ನೀಡಿದ್ದೇನೆ. ಇಲ್ಲಿಯವರೆಗೆ ಏನೂ ಕ್ರಮ ವಹಿಸಿಲ್ಲ. ಈಗ ಹಿಂಬಾರ ನೀಡಿ ಮೇಲ್ಮನವಿ ಹಾಕಿಕೊಳ್ಳಿ ಎಂದು ಹೇಳಿದ್ದಾರೆ. ಇದನ್ನು ಮನವಿ ನೀಡಿದಾಗಲೇ ತಿಳಿಸಬಹುದಿತ್ತು, ತಿಳಿಸಿಲ್ಲ. 1 ವರ್ಷ ಅಲೆಸಿ ಈಗ ಅದು ನಾವು ಕೇಳಿದಾಗ ಮಾತ್ರ ಹಿಂಬಾರ ನೀಡಿದ್ದಾರೆ. ಇದು ತಾಲೂಕು ಕಚೇರಿಯ ಆಡಳಿತ ವ್ಯವಸ್ಥೆಯ ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯತೆಗೆ ಸಾಕ್ಷಿಯಾಗಿದೆ ಎಂದು ಕಿಡಿಕಾರಿದರು. ಆರ್ಟಿಸಿಯಲ್ಲಿನ ಹಕ್ಕು ಖುಲಾಸೆಗೆ 1 ವರ್ಷ ಬೇಕು. ಯುವ ಮುಖಂಡ ಟಿ. ರಾಜೇಶ್ ಆರೋಪ. ಈ ಸಂಬಂಧ ಲೋಕಾಯುಕ್ತರ ಬಂದಿದ್ದಾರೆಂದು ದೂರು ನೀಡಲು ಬಂದ ಟಿ. ರಾಜೇಶ್ ಎಂಬುವರು ಮಾಮರ ನ್ಯೂಸ್ ಪ್ರತಿನಿಧಿಗೆ ಮಾತನಾಡಿ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಚೇರಿಯ ಸಿಬ್ಬಂದಿಗಳಿಗೆ ದಪ್ಪ ಚರ್ಮ, ಇವರಿಗೆ ಬಡವರ ಕಷ್ಟ ಗೊತ್ತಾಗುವುದಿಲ್ಲ. ನನ್ನ ಪತ್ನಿಯ ಹೆಸರಿನಲ್ಲಿರುವ ಆರ್ಟಿಸಿಯಲ್ಲಿ ಸಹಕಾರ ಸಂಘದ ಸಾಲ ನಮೂದಾಗಿದ್ದು, ಸಾಲದ ಹಕ್ಕು ಖುಲಾಸೆ ಮಾಡುವಂತೆ ಅರ್ಜಿ. ಅದಕ್ಕೆ ಸಂಬಂಧಿಸಿದ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಸಾಲ ಖುಲಾಸೆ ದೃಢೀಕರಣ ನೀಡಿ ವರ್ಷವಾಗಿದೆ. ಅದು ಇನ್ನೂ ಆಗಿಲ್ಲ. ಬಂದು ಕೇಳಿದರೆ ಆಡಳಿತ ಸಿರಿಸ್ತಾರ್ ಗುರುಪ್ರಸಾದ್ ಹೇಳುತ್ತಾರೆ, RRT ವಿಭಾಗದಲ್ಲಿ ಅನೇಕರು ಬದಲಾವಣೆಯಾಗಿದ್ದಾರೆ, ದಾಖಲಾತಿ ಸಿಗುತ್ತಿಲ್ಲ, ಮಾಯವಾಗಿವೆ, ದಯವಿಟ್ಟು ಅದರ ಇನ್ನೊಂದು ಪ್ರತಿ ತಂದು ಕೊಡಿ, ಮಾಡುತ್ತೇವೆ ಎಂದು ಪ್ರತಿಕ್ರಿಯಿಸುತ್ತಾರೆ. ಜನರ ಮನವಿಗಳಿಗೆ, ದೂರುಗಳಿಗೆ ಇಲ್ಲಿ ಬೆಲೆ ಇಲ್ಲದಂತಾಗಿದೆ. ಈಗ ಪುನಃ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಕಲಿ ಪ್ರತಿ ತೆಗೆದುಕೊಂಡು ಸಲ್ಲಿಸಿದ್ದೇನೆ. ಇನ್ನು ಎಷ್ಟು ತಿಂಗಳು ಆಗುತ್ತದೋ ಗೊತ್ತಿಲ್ಲ. ಕಾನೂನುಬದ್ಧ ಒಂದು ಸಣ್ಣ ಕೆಲಸಕ್ಕೆ 1 ವರ್ಷವಾದರೂ ಆಗಿಲ್ಲ. ಇದು ಆಡಳಿತ ವ್ಯವಸ್ಥೆಗೆ ಕಪ್ಪು ಚುಕ್ಕಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಕಾಂತರಾಜು ಮಾತನಾಡಿ, ನನ್ನ ಸಂಬಂಧಿಕರ ಜಮೀನಿನ ದಾಖಲಾತಿಗಾಗಿ ಅರ್ಜಿ ನೀಡಿ 2 ತಿಂಗಳು ಕಳೆದಿದೆ. ಇನ್ನು ರೆಕಾರ್ಡ್ ರೂಮಿನ ಸಿಬ್ಬಂದಿಗಳು ದಾಖಲಾತಿ ನೀಡಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಮತ್ತು ಆಡಳಿತ ಸಿರಿಸ್ತಾರ್ ಗಮನಕ್ಕೆ ತಂದರು. ಅವರ ಸೂಚನೆ ನೀಡಿದರು. ಅವರ ಮಾತಿಗೂ ಕಿಮ್ಮತ್ತಿಲ್ಲ. ಸಿಬ್ಬಂದಿಗಳ ನಿರ್ಲಕ್ಷ್ಯತೆಯಿಂದ ಜನರು ದಿನನಿತ್ಯ ಅಲೆಯುವಂತಾಗಿದೆ ಎಂದು ತಾಲೂಕು ಕಚೇರಿಯ ಅವ್ಯವಸ್ಥೆ ವಿರುದ್ಧ ವಿಷಾದ ವ್ಯಕ್ತಪಡಿಸಿದರು. ದರಖಾಸ್ತು ಜಮೀನು ಖಾತೆ ಮಾಡಿಕೊಳ್ಳು 4-5 ವರ್ಷ ಅಲೆದಾಟ. ಅಲೆದು ಮೃತಪಟ್ಟ ತಂದೆ. ಕಾನೂನುಬದ್ಧವಾಗಿ ಸರ್ಕಾರ ನೀಡಿರುವ ಜಮೀನನ್ನು ಖಾತೆ ಮಾಡಿಕೊಡುವಂತೆ ಎಲ್ಲ ಅಗತ್ಯ ಪೂರಕ ದಾಖಲಾತಿಗಳನ್ನು ನೀಡಿ ಮನವಿ ಮಾಡಿದರೂ ಕಳೆದ 4-5 ವರ್ಷದಿಂದ ಖಾತೆ ಮಾಡಿಕೊಟ್ಟಿಲ್ಲ. ಇದಕ್ಕಾಗಿ ನಮ್ಮ ತಂದೆ ಅಲೆದು ಸಾವನ್ನಪ್ಪಿದರೆಂದು ದೂರುದಾರ ಬಸವೇಶ್ ಆರೋಪಿಸಿದರು. ಕಳೆದ 1 ವರ್ಷದಿಂದ ಈಗ ನಾನು ಖಾತೆ ಮಾಡಿಕೊಡುವಂತೆ ಎಲ್ಲ ಕಾನೂನುಬದ್ಧವಾಗಿ ದಾಖಲಾತಿಗಳು ಸಲ್ಲಿಸಿದ್ದೇನೆ. ಆದರೂ ಖಾತೆ ಮಾಡಿಕೊಡುವಲ್ಲಿ ಕುಂಟು ನೆಪ ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಇದೇ ರೀತಿಯಲ್ಲಿ 90ಕ್ಕೂ ಹೆಚ್ಚು ಪ್ರಕರಣಗಳು ವರ್ಷಾನುಗಟ್ಟಲೆಗಳಿಂದ ನೆನಗುದಿಗೆ ಬಿದ್ದಿವೆ. ಕೇಳಿದರೆ ಆನ್ಲೈನ್ ಸಮಸ್ಯೆ ಎಂದು ಹೇಳುತ್ತಾರೆ. ಈ ಬಗ್ಗೆ ಅಪರ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು
ದೂರು ನೀಡಿದ್ದೆವು. ಅವರು ಸಹ ಕಡಿತ ಪರಿಶೀಲಿಸಿ ಕೂಡಲೇ ಖಾತೆ ಮಾಡಿಕೊಡುವಂತೆ ಸೂಚಿಸಿದ್ದಾರೆ. ಅವರ ಸೂಚನೆಗೂ ಬೆಲೆಗೂ ಕಿಮ್ಮತ್ತಿಲ್ಲವಾಗಿದೆ. ನಮ್ಮ ಕಡಿತ ಹಾಗೆಯೇ ಪಡೆಯುತ್ತಿದೆ. ಸರ್ಕಾರಗಳು ಜನರಿಗೆ ಅನುಕೂಲವಾಗಲೆಂದು ಏನೇ ಯೋಜನೆ ಕಾನೂನು ತಂದರೂ ಅನುಷ್ಠಾನ ಮಾಡುವ ಅಧಿಕಾರಿಗಳ ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿತನದಿಂದ ಅಲೆಯಬೇಕಿದೆ ಎಂದು ಅವರು ತಮ್ಮ ಅಳನ್ನು ಈ ಸಂದರ್ಭದಲ್ಲಿ ತೋಡಿಕೊಂಡರು. ದೂರು ಸ್ವೀಕಾರ ಸಭೆಯಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರವಿಕುಮಾರ್, ತಹಸೀಲ್ದಾರ್ ಡಾಕ್ಟರ್ ಎಸ್ ವಿ ಲೋಕೇಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಒಟ್ಟು 29, 16 ತಹಸೀಲ್ದಾರ್ ಕಚೇರಿ, ADLR 6, ಫಾರೆಸ್ಟ್ 2, PDO 2, BSNL 1, AC ಕಚೇರಿ 2, CEO 1. ಟೋಟಲ್ ಸಹ 29 ದೂರುಗಳು ನಿಮಗೆ. ಅದರಲ್ಲಿ ಒಂದು ತಳಗವಾದಿದೊಂದು ವಾಟರ್ ಪ್ರಾಬ್ಲಮ್ ಇದೆ ಅಂತೇಳಿ, ಜಾಸ್ತಿ ಫ್ಲೋರೈಡ್ ಬರ್ತಾ ಇದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಅದು ಲ್ಯಾಬ್ ರಿಪೋರ್ಟಲ್ಲೂ ಅದು ಸರಿ ಇಲ್ಲ, ಯೋಗ್ಯವಿಲ್ಲ ಅಂತೇಳಿ ಹೆಲ್ತ್ ಆಫೀಸರು ಕೊಟ್ಟಿದ್ದಾರೆ. ಬಟ್ ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು. ಅದನ್ನು ನಿಲ್ಲಿಸೋದಕ್ಕೆ ಹೇಳಿದ್ವಿ. ಅವರು ಈ ಊರು ಹೋಗಿ ಪರಿಶೀಲಿಸ್ಬಿಟ್ಟು ನಮಗೆ